ಗೈಸ್, ಇವಾಗ ನಾನು ಮ್ಯಾನಿಫೆಸ್ಟೇಷನ್ ಕ್ಲಾಸ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಸ್ಟೂಡೆಂಟ್ಸ್ ಎಲ್ಲ ಜಾಯ್ನ್ ಆಗ್ತಾ ಇದ್ದಾರಲ್ಲ. ಸೊ ಫಸ್ಟ್ ಡೇ ಸೆಕೆಂಡ್ ಡೇ ಏನೇನು ಏನೇನು ಮಾತಾಡಬೇಕು, ಅವ್ರ ಹತ್ರ ಹಿಂಗೆ ಕ್ಲಾಸ್ ತೆಗಿಬೇಕು, ಪ್ರತಿಯೊಂದು ನಾನು ಒಂದು ಬುಕ್ಕಲ್ಲಿ ಬರ್ಕೊತಾ ಇದ್ದೆ. ಸೊ ಆವಾಗ ಹಿಂಗೆ ಜಸ್ಟ್ ಹಿಂಗೆ ತಿರುಗಿದೆ, ನೋಡಿದ್ರೆ ಪಿಕಾಕ್. ಆ್ಯಕ್ಚುಲಿ ಇಟ್ಸ್ ಅ ಗುಡ್ ಸೈನ್ ಅಂದರೆ ಮ್ಯಾನಿಫೆಸ್ಟೇಷನ್ ಕ್ಲಾಸ್ ಸೇರಿದ್ರೇ ನಿಮಗೂ ಗೊತ್ತಾಗೋದು ಅದೇನಕ್ಕೆ ಗುಡ್ ಸೈನ್ ಅಂತ. ಸೊ ಐ ಫೀಲ್ ರಿಯಲಿ ಹ್ಯಾಪಿ. ಏನೋ ಒಂಥರ ಜೋಶ್ ಆಯಿತು ನನಗೆ. ಎಸ್, ನಾನು ಮಾಡ್ತಿರೋ ಕೆಲಸ ಒಳ್ಳೆಯದು. ಯಾಕಂದರೆ ನಾನು 2 ವರ್ಷದಿಂದ ಇಲ್ಲಿದ್ದೀನಿ. ಒಂದಿನಾನು ನಾನು ಪಿಕಾಕ್ ಆ ಥರ ಫೆದರ್ ಅದು ಹಿಂಗೆ ಓಪನ್ ಮಾಡಿ ತೋರಿಸಿದ್ದು ನಾನು ನೋಡಿಲ್ಲ. ನಾನು ದೇವೇಟಾಗಿ ಇಷ್ಟೊಂದು ಸತಿ ಹೇಳಿದೆ, ದೇವೇಟ ನಾನು ನೋಡಬೇಕು, ಇದುವರೆಗೂ ನೋಡಿಲ್ಲ, ನಾನು ಲೈಫಲ್ಲೇ ನೋಡಿಲ್ಲ ಆ್ಯಕ್ಚುಲಿ ಇದುವರೆಗೂ. ಒಂದು ಸತಿ ಚಿಕ್ಕ ವಯಸ್ಸಲ್ಲಿ ನೋಡಿದೆ ಅನಿಸುತ್ತೆ, ಅದೂ ಜ್ಞಾಪಕ ಇಲ್ಲ ನನಗೆ. ಸೊ ಅಚ್ಚ ಒಂದು ಸತಿ ನೋಡಿದ್ರು. ಲಾಸ್ಟ್ 2 ಮಂತ್ಸ್ ಹಿಂದೆ ಅಚ್ಚ ಬೆಳಿಗ್ಗೆ 6 ಗಂಟೆಗೆ ಇಲ್ಲಿ ಬಂದು ನಿಂತ್ಕೊಂಡು ವೀಡಿಯೋ ಎಲ್ಲ ತೆಗೆದ್ರು, ನಂಗೆ ತೋರಿಸಿದ್ರು. ಅವಾಗೂ ಬೇಜಾರಾಯಿತು, ನಾನು ಎದ್ದಿರಾಗ ಅದು ಬಂದಿರಬೇಕಾಯ್ತು ಅಂತೆಲ್ಲ ಯೋಚನೆ ಮಾಡಿದೆ. ನಾನು ಒಂದು ಒಳ್ಳೆ ಕಾರ್ಯ ಮಾಡಾಗ ಈ ಥರ ಪಿಕಾಕ್ ಬಂದಾಗ ಐ ಫೆಲ್ಟ್ ನಾನು ಒಂದು ಒಳ್ಳೇದು ಮಾಡ್ತಾಯಿದ್ದೀನಿ ಅಂತ ಅನಿಸ್ಬಿಡ್ತು. ಐ ಫೀಲ್ ರಿಯಲಿ ಗ್ರೇಟ್. ಸೊ ನಿಮಗೂ ಮ್ಯಾನಿಫೆಸ್ಟೇಷನ್ ಕ್ಲಾಸ್ ಜಾಯ್ನ್ ಆಗಬೇಕಾದ್ರೆ ಇಲ್ಲಿ ನಾನು ನಂಬರ್ ಕೊಡ್ತೀನಿ, ಡಿಸ್ಕ್ರಿಪ್ಷನಲ್ಲಿ ಲಿಂಕು ಮೆನ್ಷನ್ ಮಾಡ್ತೀನಿ. ಇನ್ ಕೇಸ್ ನಿಮಗೆ ಜಾಯ್ನ್ ಆಗಬೇಕಂದ್ರೆ ನನಗೆ ಮೆಸೇಜ್ ಮಾಡಿ ಆ್ಯಂಡ್ ಜಾಯ್ನ್ ಆಗ್ಬೋದು ನೀವು ನನ್ನ ಮ್ಯಾನಿಫೆಸ್ಟೇಷನ್ ಕ್ಲಾಸ್ಗೆ. ನೋಡಿ ಇಲ್ಲಿ ಏನು ನಡೀತಾ ಇದೆ ಅಂತ. ಫಸ್ಟ್ ಟೈಮ್ ಇನ್ ಮೈ ಲೈಫ್ ನೋಡ್ತಾ ಇರೋದು. ಯೂನಿವರ್ಸ್, ಥ್ಯಾಂಕ್ ಯು ಸೋ ಮಚ್. ನನ್ನ ಕೈಯೆಲ್ಲ ನಡುಗ್ತೈತೆ. ಐ ಡೋಂಟ್ ನೋ ವೈ. ತುಂಬ ದಿವಸದಿಂದ ಇದು ನೋಡಬೇಕು ಹಿಂಗೆ ಅಂತ ಯೋಚನೆ ಮಾಡ್ತಿದ್ದೆ. ಆ್ಯಂಡ್ ಫೈನಲಿ ನಾನು ಮ್ಯಾನಿಫೆಸ್ಟೇಷನ್ ಕ್ಲಾಸ್ ಪ್ರಿಪೇರ್ ಮಾಡ್ತಿದ್ದೆ, ಕ್ಲಾಸ್ ಏನೇನು ಮಾತಾಡಬೇಕು ಅಂತ. ಆವಾಗ ನಾನು ವಿಂಡೋಯಿಂದ ನೋಡಿದ್ರೆ ಈ ಪಿಕಾಕ್ ಹಿಂಗೆ ನಿಂತೈತೆ. ಸುಸ್ತಾಗ್ಬಿಡ್ತು. ಗೈಸ್, ನಮ್ಮ ಅಚ್ಚ ಹೋಮಕ್ಕೆ ಇಲ್ಲ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದಾರೆ. ಇವತ್ತು ಬಂದು ಅಮಾವಾಸ್ಯೆ, ಡೇಟ್ ಬಂದು 24th. ಸೊ ನಾನು ಬ್ಲಾಗೇ ಮಾಡಿದ್ರು, ಸ್ಟಾರ್ಟಿಂಗ್ ಬ್ಲಾಗ್ ಇವತ್ತು ನಮ್ಮ ಗಲ್ಫಿಂದ ಗಲ್ಫಿಂದ ಆಂಟಿ ಬಂದಿದ್ದಾರಲ್ಲ, ಅವರು ನೂಡಲ್ಸ್ ಮಾಡಿದ್ದಾರೆ, ಗಲ್ಫ್ ನೂಡಲ್ಸ್. ತುಂಬ ಚೆನ್ನಾಗಿದೆ, ತೋರಿಸ್ತೀನಿ ಹಿಂಗೆ ಬಂದಿದೆ ಅಂತ. ಫುಲ್ ವೆಜಿಟೇಬಲ್ಸ್, ಚಿಕನ್ ಎಲ್ಲ ಹಾಕಿ ಸೊ ನೂಡಲ್ಸ್ ಮಾಡಿದ್ದಾರೆ. ಇವಾಗ ಹೋಗಿ ತಿನ್ನಬೇಕು. ಟೈಮ್ ಬಂದು 2:15. ಆದರೆ ಇವಾಗ ಕ್ಲೈಂಟ್ಸ್ ಬರ್ತಾರೆ, ಅಚ್ಚ ಕ್ಲೈಂಟ್ ಬರ್ತಾರೆ. ಸೊ ಅದಕ್ಕೆ ಅವ್ರು ಬರೋಕ್ಕೆ ಮುಂಚೆ ಬೇಗ ಅಚ್ಚಗೆ ಹೆಲ್ಪ್ ಮಾಡೋಣ ಇದಲ್ಲೇ ಅಂತ ಅಚ್ಚಗೆ ಹೆಲ್ಪ್ ಮಾಡ್ತಾಯಿದ್ದೀನಿ ನಾನು. ಟೇಕ್ ವ್ಲಾಗ್ನು ಜಸ್ಟ್ ಹೋಲ್ಡ್ ಲೈಕ್ ದಿಸ್. ಜ್ಯೂಸ್ ತಗೊಂಡ್ಬರ್ತೀನಿ. ಕ್ಯಾಮ್ರಾ ಇಂದ ಕೈ ತೆಗೀರಿ. ಕ್ಯಾಮ್ರಾ ಮೇಲೆ ಟೇಕ್ ಯುವರ್ ಹ್ಯಾಂಡ್ ಫ್ರಮ್ ಕ್ಯಾಮ್ರಾ. ಐ ಸ್ಪೀಕ್ ಇನ್ ಕನ್ನಡ ಓನ್ಲಿ, ಯು ಶುಡ್ ಅಂಡರ್ಸ್ಟ್ಯಾಂಡ್. ಯಾಕಂದ್ರೆ ಇದು ಕನ್ನಡ ಬ್ಲಾಗ್. ഇവിടെ ಅಚ್ಚ ನಂಗೆ ಹೇಳ್ಕೊಡ್ತಾರೆ, ಅಚ್ಚ ನನಗೆ ಗೈಡ್ ಮಾಡ್ತಾರೆ, ನಾನು ಅದ್ ಪ್ರಕಾರ ಮಾಡ್ಕೊಂಡು ಹೋಗ್ತಾ ಇರ್ತೀನಿ ಗೈಸ್. ಇದು ಯಾವಾಗ್ಲೂ ಹಿಂಗೇನೆ. ദേവേട്ട ജ്യൂസ് തಗೊಂಬರಕ್ಕೆ ಹೋಗ್ತಾ ಇದ್ದಾರೆ. അത് അമ്മുകുട്ടി, ഇത് അമ്മുകുട്ടി ചെയ്യണം, ഞാൻ ചെയ്യുന്നുണ്ട്. എനിക്കറിയില്ല ഇതെങ്ങനെ അറിയില്ല. ಗೈಸ್ ನೋಡಿ, ನಮ್ಮ ಅಜ್ಜ ಎಷ್ಟು ಪ್ರೊಫೆಷನಲ್ ಆಗಿ ರಂಗೋಲಿ ಬಿಡ್ತಾರೆ. ನಾನು ಹಂಗ್ ರಂಗೋಲಿ ಬಿಡಲ್ಲ ಗೈಸ್. ತ್ರಿಶೂಲ್ ನೋಡಿ ಎಷ್ಟು ಕರೆಕ್ಟ್ ಆಗಿ ಬಿಡ್ತಾ ಇದ್ದಾರೆ. ಇದು ಯಾವ ಪೂಜಾ ಅಚ್ಚ? ಇದು ಏನು ಅಮ್ಮ?
ಏನಮ್ಮ ಇದು? ಇದು ಅಘೋರ ಪೂಜಾ. ಅಘೋರ ಪೂಜಾ. ಅಘೋರ ಪೂಜಾ. ಸೊ ಇವತ್ತು ಅಘೋರ ಹೋಮ ಮಾಡ್ತಾ ಇರೋದು ಗೈಸ್. ಹೌದು, ಅಘೋರ ಹೋಮ. ಅಘೋರ ಹೋಮ. ಬಂದ್ರು ಅನ್ಸುತ್ತೆ. ಬಂದ್ರು. ಬಂದ್ರು ಅಚ್ಚ. ಕ್ಲೈಂಟ್ಸ್ ಬಂದ್ರು. ಸೊ ಗೈಸ್ ಆಯಿತು, ಕಸ್ಟಮರ್ ಅಲ್ಲಿ ಕೂತಿದ್ದಾರೆ. ದಯವಿಟ್ಟು ಇಲ್ಲಿ ಜ್ಯೂಸ್ ತೊಗೊಂಬಂದರು. ಬನ್ನಿ ನೂಡಲ್ಸ್ ತಿನ್ನೋಣ, ಗಲ್ಫ್ ನೂಡಲ್ಸ್. ಅದು ನೋಡಿ ಇನ್ನೊಂದು ಸ್ನಾನ ಮಾಡ್ಕೊಂಡು ಇವಾಗ ಬರ್ತಾಯಿದ್ದೆ. ಶಿ ಸ್ಲೆಪ್ಟ್ ಸೋ ಬ್ಯಾಡ್ಲಿ ಬೇಬ್. ಅವ್ರ ಸಲೇವ ಎವ್ರಿಥಿಂಗ್ ಇಸ್ ಕಮಿಂಗ್ ಔಟ್ ಸೋ ಬ್ಯಾಡ್ಲಿ. ಶಿ ಸ್ಲೆಪ್ಟ್. ಗೈಸ್ ಲೇಟ್ ಆಯ್ತು, ಅದಕ್ಕೆ ಮ್ಯಾಗಿ ಒಂದ್ ಸ್ವಲ್ಪ ಮೆತ್ತಿ ಅಂಟಂಟಾಗ್ಬಿಟ್ಟೈತೆ. ಬಟ್ ದೆನ್ ಇವ್ರು 1:15 ಮಾಡಿದ್ದು, ಇವಾಗ ಟೈಮ್ ಬಂದು 2:15. ಅದು ಪಿಚ್ ಆಗ್ಬಿಟ್ಟಿದೆ. ಬಟ್ ದೆನ್ ಹೌ ಇಸ್ ಇಟ್? ನಿಮ್ಮ ಮನೆ ಪ್ರಿಪೇರ್ ಮಾಡಿದ್ದು ಚೆನ್ನಾಗೇ ಇರುತ್ತೆ. ಹೌ ಇಸ್ ಇಟ್ ದೇವೇಟಾ? ಇವಾಗ ತಿನ್ನಿ. ಯು ಹ್ಯಾಡ್? ಯು ಲೈಕ್ಡ್ ಇಟ್? ಚೆನ್ನಾಗಿದ್ಯಾ? ಐ ಓನ್ಲಿ ಪ್ರಿಪೇರ್ಡ್ ಬೇಬಿ, ಅದಕ್ಕೆ. ಐ ಪ್ರಿಪೇರ್ಡ್, ನಾಟ್ ಯೋರ್ ಮಾಮ್. ಆಸ್ಕ್ ಯೋರ್ ಮಾಮ್, ಆಂಟಿ ಐ ಪ್ರಿಪೇರ್ಡ್ ನೋ? ಆಂಟಿ ಹೇಳ್ತಾ ಇದ್ದಾರೆ ಯು ಆರ್ ನಾಟ್ ಟೀಸಿಂಗ್ ಮಿ ನೋ ಅಂತ. ಚೆನ್ನಾಗಿದಲ್ಲ ಆಂಟಿ? ಡಸಂಟ್ ಲೈಕ್ ನೂಡಲ್ಸ್ ಅಂಡ್ ಆಲ್, ಬಟ್ ಫಸ್ಟ್ ಟೈಮ್ ಈಸ್ ಸೇಯಿಂಗ್ ಇಟ್ಸ್ ವೆರಿ ನೈಸ್. ಸಿ ಬ್ರೋಕೊಲಿ ತಿಂತಾರದು. ಸಂತೋಷ. ಸೊ ಗೈಸ್ ಇವತ್ತು ಅಮಾವಾಸ್ಯೆ ಅಲ್ವಾ, ಅದಕ್ಕೆ ಯಾರೆಲ್ಲ ತೀರ್ಕೊಂಡ್ರು ಅವ್ರನ್ನ ನೆನೆಸ್ಕೊಂಡು ಪೂಜೆ ಮಾಡ್ತಾಯಿದ್ದೀವಿ. ನಮ್ಮಪ್ಪ ಅಚ್ಚ ಬಂದು ನಮ್ಮಪ್ಪನೂ ಕಳೆದ್ರು, ನಮ್ಮಪ್ಪ ಹೆಸ್ರು. ಸೊ ನಂಗೆ ತುಂಬ ಖುಷಿ ಆಯಿತು. ಸೊ ಅವರಿಗೆಲ್ಲ ಪೂಜೆ ಮಾಡಾಗ ನಾವು ಒಂದೇ ಖುಷಿಯಾಗಿದ್ದು ಏನಂದರೆ, ನಮ್ಮ ಅಮ್ಮುಕುಟಿ ಸಿಸ್ಟರು ಇದ್ದಾರೆ ಈ ಸತಿ. ಅಮ್ಮುಕುಟಿ ಅವ್ರ ಅಮ್ಮ, ಅಮ್ಮುಕುಟಿ ಸಿಸ್ಟರು, ಅವ್ರ ಮಕ್ಕಳು ಪ್ರತಿಯೊಬ್ಬರೂ ಇದ್ದು ಲೈಕ್ ಟುಗೆದರ್ ಲೈಕ್ ಅ ಜಾಯಿಂಟ್ ಫ್ಯಾಮಿಲಿ ಎಲ್ಲರಿಗೂ ಪೂಜೆ ಮಾಡಿದ್ವಿ ಎಲ್ಲರನ್ನ ನೆನೆಸ್ಕೊಂಡು. ಸೊ ಇಟ್ ವಾಸ್ ಅ ವೆರಿ ಗ್ರೇಟ್ಫುಲ್ ಮೂಮೆಂಟ್ ಅಂತಲೇ ಹೇಳ್ಬೋದು. ಇಲ್ಲ ವರ್ಷ ನಾನು, ದೇವೇಟ, ಅಮ್ಮುಕುಟಿ, ಅಚ್ಚ ಮಾತ್ರ ಮಾಡ್ತಾಯಿದ್ವಿ. ಆದರೆ ಈ ವರ್ಷ ಎಲ್ಲರೂ ಇದ್ದೀವಿ, ಇಡೀ ಫ್ಯಾಮಿಲಿ. ಸೊ ಫೆಲ್ಟ್ ರಿಯಲಿ ಹ್ಯಾಪಿ. രണ്ട് ഘട്ടമാക്കും വേസ്റ്റ് 2 ഘട്ടമാക്കും. So manifestation with Keerthana batch 2 day 1 class start ಆಯಿತು. ಸೊ ಐ ವಾಸ್ ವೆರಿ ಥ್ರಿಲ್ಡ್, ಎಕ್ಸೈಟೆಡ್. ಝೂಮ್ ಮೀಟಿಂಗ್ ಲಿಂಕ್ ಓಪನ್ ಮಾಡಿಬಿಟ್ಟು ನಾನು ಈ ವಿಡಿಯೋ ತೆಗ್ದಿದ್ದು, ಲೈಕ್ ಸೊ ದ್ಯಾಟ್ ಅದರ್ ಪಾರ್ಟಿಸಿಪೆಂಟ್ಸ್ ಜಾಯ್ನ್ ಆಗ್ತಾರೆ, ಅಷ್ಟೊತ್ತಲ್ಲಿ ವಿಡಿಯೋ ತೆಗ್ಬಿಡೋಣ ಅಂತ. ಸೊ ಐ ವಾಸ್ ವೆರಿ ಹ್ಯಾಪಿ, ಲಿಟಲ್ ನರ್ವಸ್ ಆಲ್ಸೋ ಬಿಕಾಸ್ ಬ್ಯಾಚ್ 2ನೇ. ಬಟ್ ದೆನ್ ಸ್ಟೂಡೆಂಟ್ಸ್ ಹಿಂಗಿರ್ತಾರೆ ಅಂತ ಗೊತ್ತಿಲ್ವಲ್ಲ. ಸೊ ಹಾಗೆ ತುಂಬ ಖುಷಿ ಇತ್ತು. ಫೈನಲಿ ನನ್ನ ಕ್ಲಾಸ್ ಮುಗೀತು. ನನ್ನ ಕ್ಲಾಸ್ ಮುಗಿದ್ಮೇಲೆ ನೋಡಿ ಕೆಳಗಡೆ ಬಂದರೆ ಈ ಸರ್ ಪೂರಿ ಬಾಜಿ ಬ್ಯಾಟಿಂಗ್ ಹೊಡಿತಾ ಇದ್ದಾರೆ. ಪೂರಿ ಮತ್ತು ಇಲ್ಲಿ ಬಾಜಿ ಅಂತ ಕರೀತಾರೆ. ವಾಟ್ ಈಸ್ ಅ ಪೊಟ್ಯಾಟೊ? ಕನ್ನಡ ಬಾಜಿ ಓನ್ಲಿ. ಇಲ್ಲ ಆಲೂಗಡ್ಡೆ ಫ್ರೈ, ಇಲ್ಲ ಆಲೂಗಡ್ಡೆ ಪಲ್ಯ. ಹಾಗೆ ಗೈಸ್ ಇವಾಗ ಫ್ರೆಶ್ ಅಪ್ ಆಗಿ ನಾನೇನು ತಿನ್ನೋದೇ ಬೇಟ, ನನಗೇನಿಲ್ಲ, ಯಾವಾಗಲೂ ಹಿಂಗೆ ಗೈಸ್, ನನಗೇನು ಇರಲ್ಲ ತಿನ್ನಕ್ಕೆ. ಬನ್ನಿ ಮತ್ತೆ ಕಂಬಿಲ್ಗೋ ಅಂತ ಹೇಳಿದ್ರು. ಎಲ್ಲಿಗೆ? ಕಣ್ಣಿಗೆ. ಏನು ಸಿಗುತ್ತೆ? ಬರ್ಗರ್ ಸಿಗತ್ತಾ? ಬರ್ಗರ್ ಸಿಗಲ್ವಾ? ಮತ್ತೆ ಏನು ಕೊಡಿಸ್ತೀರಾ? ಬಿಸ್ಕೆಟ್. ಏನು ಮಾಡೋದು, ನನಗಂತೂ ಏನೂ ಇರೋಲ್ಲ. ನಂಗೆ ಆ ಥರ ಮಾಡಿಕೊಡಿ.
ಓಕೆ ಗೈಸ್, ಈ ವಿಡಿಯೋ ಫುಲ್ಲಾಗಿ ನೋಡಿದ್ರೆ ಥ್ಯಾಂಕ್ ಯು ಸೋ ಮಚ್. ನಮ್ಮ ಅಮ್ಮುಕುಟಿಗೆ ಮೈ ಹುಷಾರಿಲ್ಲ, 2 ದಿನದಿಂದ ಮಲ್ಕೊಂಡೇ ಇದ್ದಾರೆ. ಸೊ ಅಷ್ಟೇ ಗೈಸ್, ಬಾಯ್.